ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ನಟಿ ಕಾವ್ಯ ಗೌಡಗೆ ಪತಿ ಸಂಬಂಧಿಕರು ಹಲ್ಲೆ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಕಾವ್ಯ ಪತಿ ಸೋಮಶೇಖರ್ ಸಂಬಂಧಿಕರು ಹಲ್ಲೆ ನಡೆಸಿ ಬೆದರಿಕೆ ಹಾಕಿದ್ದಾರೆ ಅಂತ ಆಪಾದಿಸಲಾಗಿದೆ. ಪ್ರೇಮಾ ನಂದೀಶ್ ಹಾಗೆ ಪ್ರಿಯಾ ರವಿಕುಮಾರ್ ಎಂಬುವರ ವಿರುದ್ಧ ದೂರು ದಾಖಲಾಗಿದೆ. 400 ಕೋಟಿ ದರೋಡೆ ಕೇಸ್ನಲ್ಲಿ ಮತ್ತಿಬ್ಬರನ್ನ ಬಂಧಿಸಲಾಗಿದೆ ಎನ್ನಲಾಗ್ತಾ ಇದೆ. ಹಣ ರವಾನೆ ಮಾಡ್ತಾ ಇದ್ದಂತಹ ಕಂಟೈನರ್ ವಾಹನ ಚಾಲಕರನ್ನ ಮಹಾರಾಷ್ಟ್ರ ಎಸ್ಐಟಿ ಬಂಧಿಸಿದೆ ಅಂತ ಮೂಲಗಳು ತಿಳಿಸಿದೆ. ಸಂಜೆ ವೇಳೆಗೆ ಆರೋಪಿಗಳ ಬಂಧನ ಅಧಿಕೃತ ಘೋಷಣೆ ಮಾಡೋ ನಿರೀಕ್ಷೆ ಇದೆ. ಬೆಂಗಳೂರಿನ ಕೋರಮಂಗಲದಲ್ಲಿ ಎಟಿಎಂಗೆ ಹಾಕಬೇಕಾಗಿದ್ದಂತಹ ಹಣ ವಂಚನೆ ಕೇಸ್ಗೆ ಟ್ವಿಸ್ಟ್ ಪಡೆದುಕೊಂಡಿದೆ. 2 ಪ್ರತ್ಯೇಕ ಕೇಸ್ನಲ್ಲಿ ಕೋರಮಂಗಲ ಪೊಲೀಸರು ತನಿಖೆ ನಡೆಸ್ತಾ ಇದ್ದು, ಕಳೆದ 6 ತಿಂಗಳಿನಿಂದ ಹಣ ವಂಚಿಸಿರುವುದು ಮೇಲ್ನೋಟಕ್ಕೆ ಪತ್ತೆಯಾಗಿದೆ. ವಿಜಯಪುರ ಜಿಲ್ಲೆಯ ಚಿನ್ನದಂಗಡಿಯಲ್ಲಿ ದರೋಡೆ ನಡೆದಿದೆ. ಪಿಸ್ತೂಲ್ ತೋರಿಸಿ 250 ಗ್ರಾಂ ಚಿನ್ನಾಭರಣ, 1 ಕೆಜಿ ಬೆಳ್ಳಿ ದೋಚಿದ್ದಾರೆ. ಹೆಲ್ಮೆಟ್, ಜಾಕೆಟ್ ಹಾಗೂ ಕೈಗೆ ಗ್ಲಾಸ್ ಹಾಕೊಂಡು ಬುಲೆಟ್ನಲ್ಲಿ ಆಗಮಿಸಿದಂತ ಇಬ್ಬರು ದರೋಡೆಕೋರರು ಈ ಕೃತ್ಯವೆಸಗಿದ್ದಾರೆ. ವಿಬಿಜಿ ರಾಮ್ಜಿ ಕಾಯ್ದೆ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿ ಕಾಂಗ್ರೆಸ್ ಲೋಕಭವನ ಚಲೋವನ್ನು ಹಮ್ಮಿಕೊಂಡಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಲೋಕಸಭಾವರೆಗೂ ಕೂಡ ಚಲೋ ಹಮ್ಮಿ ನಡೀತಾ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರು ಚಲೋದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ. ಕಾಂಗ್ರೆಸ್ನ ಲೋಕಭವನ ಚಲೋ ಪ್ರತಿಯಾಗಿ ಬಿಜೆಪಿ ಜೆಡಿಎಸ್ ಕೂಡ ಪ್ರತಿಭಟನೆಯನ್ನು ನಡೆಸಿದೆ. ವಿಧಾನಸೌಧ ಆವರಣದಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆ ಬಳಿ ಧರಣಿಯನ್ನು ನಡೆಸಿದೆ. ರಾಜ್ಯಪಾಲರಿಗೆ ಅವಮಾನ ಮಾಡಿದವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಆಗ್ರಹಿಸಿ ಧರಣಿ ನಡೆಸಲಾಗಿದೆ. ಶಿಡ್ಲಘಟ್ಟ ಪೌರಾಯುಕ್ತಿಗೆ ಧಮಕಿ ಹಾಕಿದಂತಹ ರಾಜೀವ್ ಗೌಡನನ್ನ ಕೆಲವೇ ನಿಮಿಷಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ. ಸಿವಿಲ್ ಮತ್ತು ಜೆಎಂಎಫ್ಸಿ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. 13 ದಿನಗಳಿಂದ ತಲೆಮರೆಸಿಕೊಂಡಿದ್ದಂತಹ ರಾಜೀವ್ ಗೌಡ ನಿನ್ನೆ ಕೇರಳದಲ್ಲಿ ಬಂಧನ ಆಗಿದ್ದ. ಶಿಡ್ಲಘಟ್ಟ ಪೌರಾಯುಕ್ತಿಗೆ ಬೆದರಿಕೆ ಹಾಕಿದಂತಹ ರಾಜೀವ್ ಗೌಡಗೆ ಆಶ್ರಯ ನೀಡಿದಂತಹ ಉದ್ಯಮಿನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮಂಗಳೂರು ಮೂಲದ ಉದ್ಯಮಿ ಮೈಕಲ್ ಎಂಬಾತನನ್ನ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಕೋಲಾರದಲ್ಲಿ ಅಪ್ರಾಪ್ತೆ ಮೇಲೆ ಅತ್ಯಾಚಾರವೆಸಗಿ ಗರ್ಭಿಣಿ ಮಾಡಿದ ಆರೋಪ ಕೇಳಿಬಂದಿದೆ. ರೈತ ಸಂಘದ ಕೋಲಾರ ಜಿಲ್ಲಾಧ್ಯಕ್ಷ ರಾಮೇಗೌಡನನ್ನ ಬಂಗಾರಪೇಟೆಯ ಪೊಲೀಸರು ಬಂಧಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಪ್ರವಾಸಿಗರ ಮೇಲೆ ಭಜರಂಗದಳ ಹಾಗೆ ವಿಎಚ್ಪಿ ಸಂಘಟನೆಗಳ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಪವಿತ್ರ ಮುಳ್ಳಯ್ಯನಗಿರಿ ಕ್ಷೇತ್ರದಲ್ಲಿ ಪ್ರವಾಸಿಗರು ಚಪ್ಪಲಿ ಶೂವನ್ನ ಧರಿಸಿ ಮುಳ್ಳಪ್ಪ ಸ್ವಾಮಿ ಗದ್ದುಗೆ ಮೇಲೆ ಪ್ರವಾಸಿಗರು ಓಡಾಡ್ತಾ ಇರೋದು ಕಿಡಿಕಾರ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ತಮಿಳುನಾಡು ಗಡಿಯಲ್ಲಿ ಒಂಟಿ ಸಲಗ ಉಪಟಳ ಹೆಚ್ಚಾಗಿದೆ. ಸತ್ಯಮಂಗಲ ಟೈಗರ್ ರಿಸರ್ವ್ ಫಾರೆಸ್ಟ್ನ ಮುಖ್ಯ ರಸ್ತೆಯಲ್ಲಿ ಕಾರಿನಲ್ಲಿ ಪ್ರಯಾಣಿಸ್ತಾ ಇದ್ದವರನ್ನ ಅಟ್ಟಾಡಿಸಿದೆ. ಮತ್ತೊಂದೆಡೆ ಚೆಕ್ ಪೋಸ್ಟ್ ಒಳನುಗ್ಗಲು ಕಾಡಾನೆ ಪ್ರಯತ್ನಿಸಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆಯಲ್ಲಿ ಭಾರೀ ಗಾತ್ರದ ಕಡವೆ ಪ್ರತ್ಯಕ್ಷವಾಗಿದೆ. ಬೊಮ್ಮಲಾಪುರ ಗ್ರಾಮದ ಮನೆಯೊಂದಕ್ಕೆ ನುಗ್ಗಿದಂತಹ ಕಡವೆ ಕಂಡು ನಿವಾಸಿಗಳು ತಬ್ಬಿಬ್ಬಾಗಿದ್ದಾರೆ. ಸ್ಥಳಕ್ಕಾಗಮಿಸಿದಂತಹ ಅರಣ್ಯ ಸಿಬ್ಬಂದಿ ಕಡವೆಯನ್ನ ಸುರಕ್ಷಿತವಾಗಿ ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. ಹುಬ್ಬಳ್ಳಿ ಜನರ ನಿದ್ದೆಗೆಡಿಸಿದಂತಹ ಚಿರತೆಯನ್ನು ಅರಣ್ಯ ಸಿಬ್ಬಂದಿ ಸೆರೆ ಹಿಡಿದಿದ್ದಾರೆ. ಕಳೆದ 1.5 ತಿಂಗಳಿನಿಂದ ವಿಮಾನ ನಿಲ್ದಾಣ, ಗಾವನಗಿಟ್ಟಿ ಹಾಗೆ ಕಾರವಾರ ರಸ್ತೆ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಓಡಾಡಿದಂತಹ ಚಿರತೆ ಬೋನಿಗೆ ಬಿದ್ದಿದೆ. ಕೋಲಾರದ ಶ್ರೀನಿವಾಸಪುರದಲ್ಲಿ ಅರಣ್ಯ ಭೂಮಿ ಒತ್ತುವರಿ ಆರೋಪ ಪ್ರಕರಣದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ಗೆ ಇಂದು ಕೋರ್ಟ್ಗೆ ಹಾಜರಾಗಬೇಕಾಗಿದೆ. ಸಂಜೆ 4 ಗಂಟೆಗೆ ಪ್ರಾದೇಶಿಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕೋರ್ಟ್ ಎದುರು ರಮೇಶ್ ಕುಮಾರ್ ಹಾಜರಾಗಬೇಕಾಗಿದೆ. ಗದಗದ ಲಕ್ಕುಂಡಿಯಲ್ಲಿ ನಡೀತಾ ಇರುವಂತಹ ಉತ್ಖನನ ಸ್ಥಳದಲ್ಲಿ ಭೂಮಿ ಬಿರುಕು ಬಿಟ್ಟಿದೆ. ಯಾವುದೇ ಕ್ಷಣದಲ್ಲಾದರೂ ಮಣ್ಣು ಕುಸಿಯುವಂತಹ ಆತಂಕ ಎದುರಾಗಿದೆ. ಹೀಗಾಗಿ ಕಾರ್ಮಿಕರು ಆತಂಕಕ್ಕೆ ಒಳಗಾಗಿ ಸದ್ಯಕ್ಕೆ ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕ ಎ ಶೇಷೇಶ್ವರ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಭಾರತ ಐರೋಪ್ಯ ಒಕ್ಕೂಟ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಕೆಲವೇ ಕ್ಷಣಗಳಲ್ಲಿ ಸಹಿ ಬೀಳಲಿದೆ. ಮುಂದಿನ ವರ್ಷದ ಆರಂಭದಲ್ಲೇ ಒಪ್ಪಂದಗಳು ಜಾರಿಗೆ ಬರಲಿದೆ. ವ್ಯಾಪಾರ ಒಪ್ಪಂದಕ್ಕಾಗಿ 2007ರಿಂದಲೇ ಮಾತುಕತೆ ಶುರುವಾಗಿತ್ತು. ಹಿಮಾಚಲ ಪ್ರದೇಶದಲ್ಲಿ ಭಾರೀ ಹಿಮಮಳೆ ಮುಂದುವರೆದಿದೆ. ಶಿಮ್ಲಾದ ಗುಡ್ಡಗಾಡು ಪ್ರದೇಶಗಳು ಇದೀಗ ಹಿಮದಿಂದ ಆವೃತಗೊಂಡಿದ್ದು ನೋಡಿದಲ್ಲೆಲ್ಲ ಮಂಜು ಕಾಣ್ತಾ ಇದೆ. ಹಿಮಪಾತದಿಂದಾಗಿ 1200 ರಸ್ತೆಗಳು ಬಂದ್ ಆಗಿವೆ. ಅಮೆರಿಕದಲ್ಲಿ ಭಾರೀ ಹಿಮಪಾತವಾಗ್ತಾ ಇದ್ದು ಈವರೆಗೆ 29ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ. ವಿಮಾನ ಹಾರಾಟದ ಮೇಲೂ ಪರಿಣಾಮ ಬೀರಿದೆ. ಇನ್ನು ಪಿಟ್ಸ್ಬರ್ಗ್ನಲ್ಲಿ 20 ಇಂಚು ಹಿಮ ಬಿದ್ದಿದೆ ಅಂತ ಹವಾಮಾನ ಇಲಾಖೆ ಹೇಳಿದೆ.